ಎತ್ತಿ ಮನೆ ಹಾಳು ಮಾಡ್ಕೊಬಿಡ್ತು ಸರ್. ಹಾಂ ಹಾಂ ಸರ್ ಹೇಳಿ ನಿಮ್ಮ ಹೆಸರು ಹೇಳಿ. ಗಂಗಣ್ಣ ಸರ್. ಸರ್ ಯಾವ ಊರಿದು? ಮಂಡಲಹಳ್ಳಿ. ಮಂಡ್ರಳ್ಳಿ. ಮಂಡ್ರದ ದೊಡ್ಡಿನೂ ಅಂತಾರೆ, ಮಂಡ್ರಳ್ಳಿನೂ ಅಂತಾರೆ. ಮಂಡಳಿ ದೊಡ್ಡಿ ಅಂತ. ಮಂಡ್ರಳ್ಳಿ ದೊಡ್ಡಿ, ಬಿಡದಿ ಹೋಬಳಿ. ಬಿಡದಿ ಹೋಬಳಿ, ಮಾಮೂಲಿ ರಾಮನಗರ ತಾಲೂಕು ಡಿಸ್ಟ್ರಿಕ್ಟ್ ಜಿಲ್ಲೆ. ಹಾಂ ಹಾಂ ಸರ್ ನಿಮ್ಮ ತಂದೆಯವ್ರ ಹೆಸರು ಹೇಳಿ. ಓರಿ ಭೈರಪ್ಪ ಅಂತ. ಓರಿ ಭೈರಪ್ಪ. ನಿಮ್ಮ ಅಣ್ಣ? ಅಣ್ಣನ ಸಹ ಭೈರಪ್ಪನೇ ಅಂತ. ಭೈರಣ್ಣ ಅಂತಾರೆ. ತಮ್ಮ ರಾಯಪ್ಪ ಅಂತ. ರಾಯಪ್ಪ ಅಂದ್ರೆ ಫೇಮಸ್ಸಾ? ಫೇಮಸ್. ಬೀಜದೋರಿಗಳು ಸುಮಾರು ಮಹಾರಾಷ್ಟ್ರ ಎಲ್ಲ ಹೊಡೆಯೋದು. ಹಾವೇರಿಗೆ ಎಲ್ಲ ಹಾಕೋರ. ಎಷ್ಟು ವರ್ಷ ಆಯ್ತು ತಿರೋಗಿ ಅವರು? ಈಗ 2 ವರ್ಷ ಆಯ್ತೇನು ಸರ್. ಹಾಂ 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 2-3 ವರ್ಷ ಆಗ್ಬಿಟ್ಟು. ಹೌದಾ? ಅಂದ್ರೆ ಬೀಜೋರಿ ವಂಶಸ್ಥರ ನಿಮ್ಮ ತಂದೆನೂ ಒಳ್ಳೊಳ್ಳೆ ಊರಿ ಕಟ್ಟವ್ರ? ಒಳ್ಳೊಳ್ಳೆ ಓರಿ ಎತ್ತೆಲ್ಲ. ಹಾಂ ಎತ್ತುಗಳು ದೊಡ್ಡ ದೊಡ್ಡ ಎತ್ತುಗಳು. ಒಳ್ಳೊಳ್ಳೆ ಎತ್ತು ಓರಿ. ಇವಾಗ ನಿಮ್ಮ ಅಪ್ಪಾಜಿರ ನಿಮ್ಮ ಅಣ್ಣನ ಮಾಗಡಿ ಜಾತ್ರೆಗೆ ಸೂಟ್ ಕೇಸಲ್ಲಿ ದುಡ್ಡು ತಗೊಬರೋದಂತೆ 100 ರೂಪಾಯಿ. ಅವಾಗ ತಂದೆಯವ್ರ ಕಾಲದಲ್ಲಿ ನಡೀತಿದ್ದೆಲ್ಲ. ಹಾಂ ಹಾಂ ಅವಾಗ ಏನೋ 500 ರೂಪಾಯಿ 1000 ರೂಪಾಯಿ ನೋಟ್ ಇಲ್ಲ. ಹಾಂ ಎಲ್ಲ 100 ಅವಾಗ ಕಮ್ಮಿ. ಹಾಂ 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 ಅವಾಗ ಬೆಲೆಗಳೆಲ್ಲ ಕಮ್ಮಿನೇ. ನಿಮ್ಮ ತಂದೆನೇ ಹೆಂಗೆ ತೊಗೊಂಡೋಗ್ತಾ ಇದ್ದು ಅಲ್ಲ, ಅವ್ರು ಒಬ್ಬರೇ ಅಂತ ಸೂಟ್ ಕೇಸಲ್ಲಿ ನೀವು? ಇಷ್ಟು ರೈಟ್ ಆಯ್ತಿರ್ಲಿಲ್ವಲ್ಲ ಬಸವಪ್ಪ ಅವಾಗ. ಹಾಂ 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 ಅವಾಗ ಎಲ್ಲಿ ಈಗ ಒಂದು ಓರಿ ಒಂದು ಕರ ತಗೋಬೇಕಾದ್ರೆ 1 ಲಕ್ಷ. ಅವಾಗ 1 ಲಕ್ಷಕ್ಕೆ 5 ಜೊತೆ ತಗೋಬೋದಾಗಿತ್ತು ನಾವು. ಈ ಜೊತೆ ಅಲ್ಲ ಅವಾಗೆಲ್ಲ 1000 2000 4,000 5,000 ಕೊಟ್ಟು ಒಳ್ಳೊಳ್ಳೆ ಎತ್ತು. ಹಾಂ ಹಾಂ ಆ ಕಾಲ ಹಂಗಿತ್ತು. ಒಳ್ಳೆ ಇಂಥದೊಂದು ಓರಿ ತರಬೇಕು ಅಂದ್ರೆ ಬರೀ 4,000 3,000 ಕೆಲ ಚಿಕ್ಕವು. ಇವತ್ತು 4 ಲಕ್ಷ 5 ಲಕ್ಷ ಆಗೋದು. ಹೌದೌದು ಹಂಗಾಗ್ಬಿಡೋದು ಸರ್. 1995 96 ಒಂದು 4-5 ಸಾವಿರ ಅಷ್ಟೇ ಸಿಗೋದೇನೋ. ಈಗ ಈ ವರ್ಷನೇ ವಿಪರೀತ ಬಸಪ್ಪನ ಬೆಲೆ ಆದದ್ದು ಸರ್. ಹೌದಾ? ಈ ವರ್ಷನೇ ರೇಟ್ ಜಾಸ್ತಿ. ಹಾಂ 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 ವಿಪರೀತ ಬೆಲೆ. ಇವನ್ ಜೊತೆ ಅಲ್ಲ ರಾಯ ಅಂದ್ರೆ ಸಿಕ್ಕಾಪಟ್ಟೆ ಹೆಸರು. ಫೇಮಸ್. ಫೇಮಸ್ ಫೇಮಸ್ ಸರ್. ನಿಮ್ಮ ಅಪ್ಪಾಜಿ ಬಿಟ್ರೆ ಅವ್ರದ್ದು ಒಳ್ಳೆ ಹೆಸರು. ಭೈರಣ್ಣ ಅವ್ರದ್ದು ಹೆಸರಿದೆ. ಅವರು ಬೀಜದೋರಿ ಕಟ್ಟಿದಾರಾ? ಕಟ್ಕೊಂಡವ್ರು ಸರ್. ಇದರ ಅವ್ರು ಇದಾರಲ್ಲ? ಹಾಂ ಹೇಳಿ ಸರ್. ಈ ಓರಿ ಎಷ್ಟಲ್ದಿದ್ದು? 10 ತಿಂಗಳಿದಾಗ ಪುನಿ ಹತ್ರ ತಗೊಂಡಿದ್ದು. ಪಿಚ್ಕೊಂಡ್ರೆ ಪಳೆ ಪುನಿ ಹತ್ರ ತಗೊಂಡಿದ್ದು. ಹಸು ಕರು ತಗೊಂಡಿದ್ದು. ಹಾಂ 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 ಇವಾಗ ಇದ್ರದ್ದೇ ಅವಳಿ ಜೋಡಿ ಹುಟ್ಟಿರೋದು. ಫಸ್ಟ್ ಇದು ಅವಳಿ ಜೋಡಿನೇ ಹುಟ್ಟಿದೆ. ಅವ್ರ ಮನೆಗೆ ಹುಟ್ಟಿದ್ಮೇಲೆ ತಿರ್ಗಾ 4 ಕಡೆ ಹುಟ್ಟಿದೆ ನಿಮ್ಮ ಮನೆಗೂ ಸೇರಿ. ಹಾಂ ಹಾಂ ಇನ್ಮೇಲೆ ಕರುಗಳು ಹುಡ್ತವೆ. ಹಾಂ ಒಳ್ಳೆ ಕರು ಹುಡ್ತವೆ. ಎಳ್ಕೊಬತ್ತೀನಿ ಸಕ್ಕರೆನ. ಹಾಂ ಹಿಡ್ಕೊಂಬಂದು ಎಷ್ಟು ಕೇಳಿದ್ರು ಸರ್ ಇದನ್ನ? 5 ಲಕ್ಷಕ್ಕೆ ಕೇಳಿದ್ರಿ ಸರ್. ಯಾರು? ಹಿಂಗೆ ಗಿರಾಕಿಗಳು ಬಂದೆ. ಹಾಂ 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 ಅಲ್ಲ ಯಾವ ಊರ್ ಕಡೆಯವರು ಅಂತ? ಯಾವ ಊರ್ ಕಡೆಯವರು? ಕಡೆಯವರು ಕೇಳಿದ್ರು. ಇಲ್ಲಿ ತಮಿಳ್ನಾಡು ಕಡೆ ಎಲ್ಲ ಬಂದಿರೋ. ಕೊಡೋದಿಲ್ಲ ನಾನು. ಹಸಿಗೆ ಬಿಡ್ಬೇಕು, ನಮ್ಮ ಹಳ್ಳಿಲಿ ಒಳ್ಳೆ ಕರ ಈಸ್ಬೇಕು ಅಂತ ಆಟ ಬಂದ್ಬಿಡ್ತು ಸರ್ ಅಷ್ಟೇ. ಅಲ್ಲ ನಿಮ್ಮ ಮನೆಗೆ ಯಾವಾಗ ಒಳ್ಳೆ ಊರುಗಳು ಇರ್ತಾವೆ ಬಿಡಿ. ಮತ್ತೆ ಮನೆಗೂ ಸುಮಾರು ಕರುಗಳು ಹುಟ್ಟಿದಾವಲ್ಲ? ಬೇಜಾನ್ ಕರ ಮಾಡಿದೀನಿ ಸರ್ ನಾನು. 1 ಲಕ್ಷ 2 ಲಕ್ಷ ಕಟ್ಟ ಕರ ಮಾಡಿದೀನಿ ಸರ್. ಮನೇಲಿ ಹುಡ್ತವೆ. ಒಳ್ಳೆ ಕರು ಹುಟ್ಟಿದೆ ನೋಡಿ ಸರ್. ಇದು ಮುಂದೆ ಬಿತ್ತನೆವ್ರಿ ಇದೇ ಜಾಗದಲ್ಲಿ ನಿಂತ್ಕೊಂತದೆ. ನಿಂತ್ಕೋತದೆ ಈಗ ಕರೆಕ್ಟಾಗಿ ಇವತ್ತು ಎಂಡ್ತಿನ ಸರ್. ಸರ್ ಕೈ ತಿಂಡಿ ಏನು ಕೊಡ್ತೀರಾ? ಕೈ ತಿಂಡಿ ಟಿಲ್ಲೆಕ್ಸು ಚಕ್ಕೆ ಬುಚ್ಚ ನಾವು ತಿನ್ನೋ ರವೆ ಮುಸ್ಕೊಂಡು ಉಳ್ಕೊಂಡು ಹಾಲು. ಹುಳಿ ಜೋಡಿ ಅಂದ್ರೆ ಅವು ಸಣ್ಣ ಸಣ್ಣ ಇದೊಂದೇ ಸಪ್ರೇಟು. ನೋಡಿ ಸರ್. ಅಲ್ಲ ಇನ್ನೊಂದು ತಿಂಗಳು ಬಿಟ್ಟು ನೋಡಿದ್ರೆ ಚೆನ್ನಾಗಿ ಈಚ್ಕೊಂತೈತೆ ಇದು. ಹೌದೌದು ಸೇಮ್ ಅದ್ರ ಅಪ್ಪ ಹೆಂಗದೆ ಹಂಗೆ ಬಿದ್ದದೆ ಸರ್. ಹಾಂ ಹಾಂ ತಿರುಕೊಳ್ಳಲಿ. ಎಷ್ಟು ಕೊಟ್ಟಿದ್ರಿ ಇದಕ್ಕೆ? 2 ಲಕ್ಷ. ನಾನು ಅವತ್ತು ತಗೊಂಡಾಗ 1,30,000 ಸರ್ ಇದು ಕ್ಯಾಶ್ ಕಟ್ಟೋಣ ಅವತ್ತೇ. 1,30,000 ಅವತ್ತು ಜನ ಒಳ್ಳೆ ಏನ್ ದುಡ್ಡು ಅಂದ್ರು. ಇವತ್ತು ಅದೇ ಕರಿಗೆ ಡಬಲ್ ಕೊಡ್ಬೇಕ ಕಾಲ ಬಂತು. ಒಟ್ಟು 4 ಬೀಜೋರಿ ಇದೆ ನಿಮ್ಮ ಮನೆಗೆ ಈಗ? ಹಾಕಿದೆ ಸರ್. ಕಡೆದೊಂದು 4 ನಾಲ್ಕಲ್ಲೊಂದೊಂದು ಅಲ್ಲಾಗ್ದಿರೋದೊಂದು. ಅಲ್ಲಾಗ್ದಿರೋದು 2.5 ಲಕ್ಷ. ಎಷ್ಟು ಹೇಳಿದ್ರದ್ದು? 265. 265. ಇವತ್ತು ಹಸುಗಳು ಬಂದಿದ್ವಾ? ಬತ್ತ ದಿನ 1-2 ಬರ್ತಾವೆ. ದೊಡ್ಡೋರಿ ಬಿಟ್ರ ಇದು ಬಿಟ್ರಾ? ಇದ್ವೇ ಇಲ್ಲ. ತೆಪ್ಪದೆಲ್ಲ ಬಂದವು. ಈ ಓರಿ ಬಿಡ್ಸ್ಕೊಡ್ತೀನಿ. ಹತ್ರ ಪತ್ರ ಬಂದವು ದೊಡ್ಡರಿ ಬಿಟ್ಕೊಡ್ತೀನಿ ಸರ್. ಹೌದಾ? ದೂರದವಕ್ಕೆಲ್ಲ ಇದೊಂದೇ ಸಪ್ರೇಟ್. ಎರಡಲ್ಲೂ ಅದು ಅದಿನ್ನ ಬಿಡ್ತಾ ಇಲ್ಲ. ಯಾವಾಗ ಸಿಗ್ ನಾನು ಎಷ್ಟು ಕಟ್ತಾವಲ್ಲ ಇನ್ನ ಬಿಟ್ಟಿಲ್ಲ. ಏನೋ ವ್ಯಾಪಾರ ಬಂದ್ರೆ ಕೊಡ್ತೀರಾ? ವ್ಯಾಪಾರ ಕೊಡ್ತೀನಿ. ಅದನ್ನ ಇದನ್ನ ಕೊಡಲ್ಲ ಸರ್. ಕೊಟ್ರೆ ಅದು ಎರಡಲ್ಲಿ ಮಾತ್ರ ಕೊಡ್ತೀರಾ? ಅದು ಇನ್ನೊಂದು ಅಲ್ಲ ಇದ್ದಿರೋದು ಆಕರ ಇವಾಗ ಕೊಡಲ್ಲ. ತಕ್ಷಣ ಕೊಡಲ್ಲ. ಜೊತೆಲಿ ಮಡಗಣ ಅಂತ ಆಸೆ ಇದೆ. ಮೊಬೈಲ್ ನಂಬರ್ ಹೇಳಿ ನಿಮ್ದು. ನಮ್ಮದು 9739742304.
ರೇಖೆಲ್ಲ ಫೈನ್ ಆಗಿದೆ, ಸ್ವಲ್ಪ ಜಾಸ್ತಿ ಆಯ್ತು. ನೋಡೋಣ ಅದೇ ಅವ್ರ ಅಪ್ಪನ ಥರನೇ ಸ್ವಲ್ಪ ಜಾಸ್ತಿ ಆಯ್ತು. ಅವ್ರ ಅಪ್ಪನ ಥರನೇ ಸ್ವಲ್ಪ ಜಾಸ್ತಿ. ಸೇಮ್ ಎಲ್ಲ ಇನ್ನೂ ಒಂಗಳಿಗೆ ನೋಡೋಣ ಅನ್ನಿಸ್ತದೆ, ಆ ಥರ ಕಳಿವಾಗುತ್ತದೆ ಹಾಂ ಬಣ್ಣ ಗಿಣ್ಣ ಎಲ್ಲ.